ಈಗ ಮೀನ ರಾಶಿಯವರು, ಸೊ ನಿಮಗೆ ನಿಮ್ಮದು ಏನಾದ್ರು ಹೊಸ ಉದ್ಯಮ ನೀವು ಸ್ಟಾರ್ಟ್ ಮಾಡಿದರೆ ನಿಮಗೆ ಧೈರ್ಯ ಮತ್ತು ಕಮ್ಯುನಿಕೇಷನ್, ಕರೇಜ್ ಮತ್ತು ಕಮ್ಯುನಿಕೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವೇನೋ ಹೊಸದಾಗಿ ಸ್ಟಾರ್ಟ್ ಮಾಡಿದರೆ. ಸೊ ಈಗ ಅದು ಒಳ್ಳೆ ಕೆಲಸ ಮಾಡೋದಕ್ಕೆ, ಅದನ್ನು ಆ್ಯಕ್ಷನ್ ತೋರಿಸೋದಕ್ಕೆ ತುಂಬ ಒಳ್ಳೆ ಟೈಮು. ಹಾಗೆಯೇ ಹೊಸ ಶಾರ್ಟ್ ಟ್ರಿಪ್ಸ್ ತೊಗೊಳೋದಕ್ಕೆ, ಏನಾದರೂ ನ್ಯೂ ಬಿಗಿನಿಂಗ್ಸ್ ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡಲಿಕ್ಕೆ ಒಳ್ಳೆ ಟೈಮ್. ಹಾಗೆಯೇ ಕಮ್ಯುನಿಕೇಷನ್ ತುಂಬ ಸ್ಟ್ರಾಂಗ್ ಆಗಿ ಇದ್ದರೆ ಅದರಿಂದ ಏನಾಗುತ್ತೆ, ನೀವು ಅಂದರೆ ತುಂಬ ಫೋರ್ಸ್ಫುಲ್ಲಾಗಿ ತುಂಬ ಡಾಮಿನೇಟ್ ಮಾಡಿ ಮಾತಾಡಲಿಕ್ಕೆ ಹೋಗಬೇಡಿ. ಸಾಫ್ಟಾಗಿ ಆದಷ್ಟು ತುಂಬ ವಾಲ್ಯೂಮ್ ಕಡಿಮೆ ಇಟ್ಕೊಂಡು, ನಿಮ್ಮ ಏನೇ ಇದು ಸಿಟ್ಟು ತೋರಿಸ್ದಲೇ, ಏನು ಪ್ರೈಡ್ ಅಂದರೆ ಅಹಂಕಾರ ಆಗಲಿ, ಇದು ಆಗಲಿ, ಗರ್ವ ಆಗಲಿ ತೋರಿಸ್ದಲೇ ನೀವು ಆದಷ್ಟು ಮಾತಾಡಬೇಕಾದ್ರೆ, ಕಮ್ಯುನಿಕೇಟ್ ಮಾಡಬೇಕಾದ್ರೆ ಆದಷ್ಟು ಅದನ್ನೆಲ್ಲ ಗಮನ ಹರಿಸಿ. ಹಾಗೆಯೇ ನಿಮ್ಮ ಯಂಗರ್ ಸಿಬ್ಲಿಂಗ್ಸ್, ನಿಮ್ಮ ತಮ್ಮ ತಂಗಿ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೆ ನಿಮ್ಮ ಹೆಲ್ಪ್ ಬೇಕಾಗಬಹುದು. ಹಾಗೆಯೇ ನೀವೇನಾದರೂ ಬರಿತಾ ಇದ್ದರೆ, ಈಗ ನೀವು ರೈಟರ್ ಆಗಿರ್ಬೋದು, ಅಥವಾ ಟೀಚಿಂಗ್ನಲ್ಲಿರ್ಬೋದು, ಅಥವಾ ಪಬ್ಲಿಕ್ ಸ್ಪೀಕಿಂಗಲ್ಲಿರ್ಬೋದು, ಅದೇನಾರು ನೀವು ಮಾತಾಡೋದು ಬರಿತಾ ಇದ್ದರೆ ಅದಕ್ಕೆಲ್ಲ ತುಂಬಾ ಅಡ್ಮಿರೇಷನ್ ಸಿಗುತ್ತೆ ಈ ಟೈಮಲ್ಲಿ. ಹಾಗೆಯೇ ನಿಮ್ಮ ಫಿಯರ್ಸು, ಏನಾದರೂ ಭಯಗಳಿದ್ದರೆ, ಏನಾದ್ರು ಇದ್ದರೆ ಅದನ್ನು ಕಾನ್ಫಿಡೆಂಟ್ ಮಾಡಲಿಕ್ಕೆ, ಅದನ್ನು ಎದುರಿಸಲಿಕ್ಕೆ ಒಳ್ಳೆ ಟೈಮು. ಹಾಗೆ ಬೋಲ್ಡ್ ಆಗಿರಿ, ತುಂಬ ಧೈರ್ಯದಿಂದ ಇರೋದನ್ನು ನೀವು ಕಲ್ತ್ಕೊಳ್ಳೋದಕ್ಕೆ ತುಂಬ ಒಳ್ಳೆ ಟೈಮಿಗೆ ಈಗ. ಹಾಗೆ ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಸೊ ಆಮೇಲೆ ಆರೋಗ್ಯ ತುಂಬ ಚೆನ್ನಾಗೇ ಇರುತ್ತೆ, ಆದ್ರೂ ಆದಷ್ಟು ನೀವು ತುಂಬಾ ಟಯರ್ಡ್ ಆಗಿರೋ ಆ ಥರ ಕೆಲಸಗಳನ್ನು ಜಾಸ್ತಿ ಮಾಡದಲ್ಲೇ ಇರೋ ಹಾಗೆ, ನಿಮಗೆ ತುಂಬಾ ಟಯರ್ಡ್ ಆಗೋದೇ ಇರೋ ಹಾಗೆ ನೋಡಿಕೊಂಡ್ರೆ ತುಂಬ ಒಳ್ಳೆಯದು. ಆಯಾಸನ ನೆಗ್ಲೆಕ್ಟ್ ಮಾಡಬೇಡಿ, ಆದಷ್ಟು ರೆಸ್ಟ್ ತಗೊಳ್ಳಿ. ಇನ್ನೆಲ್ಲನೂ ತುಂಬ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗೇ ಇರುತ್ತೆ ನಿಮ್ಮದು.